ಯಾರು ಆತಂಕ ಪಡಬೇಕಾಗಿಲ್ಲ. ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ ಒಂದು ಸಿಲಿಂಡರ್ ಕೊಡೋದು ತೀರ್ಮಾನ ಆಗಿದೆ. ಒಂದು. ಎರಡನೇದು, ಯಾರು ಕೂಡ ಹೆಚ್ಚು ಸಿಲಿಂಡರ್ನ ವಿನಾಕಾರಣವಾಗಿ ಇವತ್ತು ಡಿಮಾಂಡ್ ಇದೆ ಅಂತ ಹೇಳ್ಬಿಟ್ಟು ಯಾರು ರಿಜಿಸ್ಟರ್ ಮಾಡೋದಕ್ಕೆ ಅನುಮತಿ ಕೊಡೋದಿಲ್ಲ ಮತ್ತು ಬ್ಲ್ಯಾಕ್ ಮಾರ್ಕೆಟ್ ಕೊಡೋಕ್ಕೂ ಅವಕಾಶ ಕೊಡಲ್ಲ. ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಇದೆ, ಕಾನೂನು ತಗೊಂತೀವಿ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೀವಿ. ಈ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ಏನು ಮಾಡ್ತೇನೆ ಅಂದರೆ, ನಾನು ಅಪೀಲ್ ಮಾಡ್ತೀನಿ ಗ್ರಾಹಕರನ್ನ, ದೇಶ ಕಷ್ಟ ಪರಿಸ್ಥಿತಿಯಲ್ಲಿರುವಾಗ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲರೂ ಸಹಕರಿಸಬೇಕು. ಎರಡನೇದು, ಕಮರ್ಷಿಯಲ್ ಎಸೆನ್ಷಿಯಲ್ ಅವಶ್ಯಕತೆ ಇರೋದು ಎಲ್ಲಿದೆ, ಹಾಸ್ಪಿಟ್ಲ್ ಕೊಡಲೇಬೇಕು, ಶಾಲೆ ಹಾಸ್ಟೆಲ್ ಕೊಡಲೇಬೇಕು. ಹಾಸ್ಪಿಟ್ಲ್ಗೆ ಇಂಥದಕ್ಕೆ ವಿಶೇಷವಾಗಿ ಉತ್ಪಾದನೆ ಮಾಡುವಂಥ ವಸ್ತುಗಳು ಪದಾರ್ಥಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಸಿಲಿಂಡರ್, ಕಮರ್ಷಿಯಲ್ ಸಿಲಿಂಡರ್ ಕೊಡ್ತೀವಿ. ಒಟ್ಟಾರೆ ಹೋಟೆಲ್ಸ್ ಅವರು, ಕಲ್ಯಾಣ ಮಂಟಪ ನಡೆಸೋರು, ಕನ್ವೆನ್ಷನ್ ಹಾಲ್ಸ್ ಪ್ರೋಗ್ರಾಮ್ಸ್ ಮಾಡೋರು ಈ ಕಷ್ಟ ಸಂದರ್ಭದಲ್ಲಿ ಸಹಕರಿಸಬೇಕು. ಯಾಕಂದ್ರೆ ಮುಖ್ಯವಾಗಿ ನಾವು ಗ್ರಾಹಕರನ್ನ ನೋಡಬೇಕಾಗ್ತದೆ. ಗ್ರಾಹಕರು ಕುಟುಂಬದಲ್ಲಿ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಆದ್ರಿಂದ ಅದನ್ನ ಸಹಕರಿಸಬೇಕು. ಅದೇ ರೀತಿ ಪ್ರತಿ ವಾರಾನು ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ಆಯಿಲ್ ಕಂಪನೀಸು, ಗೈಲ್ ಕಂಪನಿಯವರು ಪ್ರತಿ ವಾರಾನು ಅವರ ರಿಪೋರ್ಟ್, ಅವರು ಮೀಟಿಂಗ್ ಮಾಡಿ ರಿಪೋರ್ಟ್ ಅನ್ನ ಮುಖ್ಯಮಂತ್ರಿಗಳಿಗೆ ಕೊಡಬೇಕಂತ ಕೂಡ ನಾನು ಇವತ್ತು ತೀರ್ಮಾನ ಹೇಳಿದ್ದೀನಿ. ಯಾರು ಆತಂಕ ಪಡಬೇಕಾಗಿಲ್ಲ ಮತ್ತು ಅಪೀಲ್ ಕೂಡ ಮಾಡ್ತೀನಿ. ಮಿತಿ ವ್ಯಯ ಮಾಡಬೇಕು. ಯುದ್ಧ ಕಾಲದಲ್ಲಿ ನಾವೆಲ್ಲ ಕಲ್ಕೊಳ್ಬೇಕಾಯ್ತು. ಒಟ್ಟಾಗಿ ಸಹಕರಿಸಬೇಕು. ಸರ್ಕಾರಿ ಸಂದರ್ಭದಲ್ಲಿ ಹೇಳ್ತಾ, ಕಮರ್ಷಿಯಲ್ ಅವರು ಈ ಸಂದರ್ಭದಲ್ಲಿ ಹೋಟ್ಲರ್ಗೆ ಸ್ವಲ್ಪ ಕಷ್ಟ. ಆಮೇಲಿಂದ ಕನ್ವೆನ್ಷನ್ ಆಲ್ಸೋ